ಯಾರ ಹತ್ರದ್ರೂ ಮಾಡಿಸೋಣ ಇಲ್ಲ ಹೆಲ್ಪ್ ತಗೊಳ್ಳೋಣ ಅಂದರೆ ಆಮೇಲೆ ಒಂದೇ ಒಂದು ನವಣೆ ಕಾಳು ಕಾಣಿಸಿದ್ರು ಮೂಟೆಗಟ್ಟಲೆ ಸೆಪ್ರೇಟ್ ಮಾಡಿದ್ದು ಲೆಕ್ಕಕ್ಕೆ ಇಲ್ಲ ಅಂತ ರಿಜೆಕ್ಟ್ ಮಾಡೋಕ್ಕೂ ಹೇಸೋನಲ್ಲ ಶುಂಠಿ ಶಂಕರ. ಅಕ್ಕಂಗೆ ಬೇರೆ ನಾನು ನಿನ್ನ ಜೊತೆನೇ ಇರ್ತೀನಿ, ನಿಂಗೆ ಇಷ್ಟ ಆಗದಿರೋ ಶಾಸ್ತ್ರನ ಗೌತಮ್ಗೆ ಹೇಳಿ ನಡೀದಿರೋ ಥರ ಹೆಲ್ಪ್ ಮಾಡ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದೀನಿ. ಆದರೆ ಈ ಗೂಬೆ ಮುಂಡೆದು ನಾನು ಲಾಕ್ ಮಾಡಿದ್ದಾನೆ. ಆಗಲ್ಲ ಅಂದರೆ 7 ದಿನ ಬೇಕಾಗಿಲ್ಲ, ಒಂದೇ ದಿನದಲ್ಲಿ ಓಡಿಸ್ದೆ, ಇದೇ ಪ್ರಾಫಿಟ್ಟು ಅಂತ ಜಂಪ ಕೊಚ್ಕೊಳ್ತಾನೆ. ಯಾಕಪ್ಪ ಬಜರಂಗಿ, ನೀನು ಈ ಭಕ್ತಿ ಈ ಲೆವೆಲಿಗೆ ಒದ್ದಾಡ್ತಿದ್ರು ನೀನು ರಾಮನ್ ಜಪ ಮಾಡೋದು ಬಿಟ್ಟು ನಮ್ಮ ಕಡೆ ನೋಡೋದೇ ಇಲ್ಲ ಅಂತೀಯಲ್ಲ. ನಾನು ಆಫೀಸಲ್ಲೆಲ್ಲ ಹುಡುಕ್ತೀನಿ, ನೀನು ನೋಡಿದ್ರೆ ಇಲ್ಲಿ ಬಂದು ಕೂತಿದ್ಯಾ. ಯೂಶ್ವಲಿ ನಮ್ಮ ಆಫೀಸವರು ಇಲ್ಲಿಗೆ ಬರೋದೇ ಕಮ್ಮಿ, ಯಾಕೆಂದರೆ ಅವ್ರು ಯಾರಿಗೂ ಅಷ್ಟು ಟೈಮೇ ಇರಲ್ಲ. ಕಾಂತ ಸಿಕ್ಕಿದ್ದ, ಎಲ್ಲ ಹೇಳ್ದ. ಇಷ್ಟು ನೀನು ಒಬ್ಬಳೇ ಮಾಡ್ತೀಯ? ಅದೇ ನನಗೂ ಗೊತ್ತಾಗ್ತಿಲ್ಲ ಅಣ್ಣ. ಮನೇಲಾಗಿದ್ದಿದ್ರೆ ಜಡಿ ಹಿಡಿದು ಸಪ್ರೇಟ್ ಮಾಡ್ಬಿಡ್ಬೋದಿತ್ತು, ಆದ್ರೆ ಇಲ್ಲಿ ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಿನಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನಾನೇನು ಮಾಡ್ತೀನಿ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಒಳ್ಳೆ ಲೊಕೇಶನ್ನ ಸೆಲೆಕ್ಟ್ ಮಾಡಿದ್ಯಾ, ಕ್ಯಾಫೆಟೇರಿಯಾ. ನಿನ್ನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಸೋಂಬೇರಿಗಳ ಅಡ್ಡ. ಗುಡ್ ಗುಡ್. ಅಮ್ಮು, ಟೆನ್ಷನ್ ಆಗಬೇಡ. ನಾವು ಸಿಕ್ಕಾಪಟ್ಟೆ ಕಷ್ಟ ಅಂದಾಗ ಅದರ ಆಸ್ಪಾಸಲ್ಲೇ ಏನಾದರೂ ಒಂದು ಸೊಲ್ಯೂಷನ್ ಇರುತ್ತೆ, ನಾವು ಅದನ್ನು ಕಂಡುಬಿಟ್ಟು ನೋಡಬೇಕು ಅಷ್ಟೇ. ಐಡಿಯಾ ಬಜರಂಗಿ ಕಂಡ್ಬಿಟ್ಬಿಟ್ಟ. ನೀನು ಹೇಳಿದ್ ಕರೆಕ್ಟ್ ಅಣ್ಣ. ಅಮ್ಮು, ಅಮೂಲ್ಯ, ओम शुक्लांबरधरं विष्णुं शशिवर्णं चतुर्भुजं ध्याये सर्वविघ्नोपशान्ते। गुरुब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्री गुरुवे नमः। निर्विघ्नता सिद्ध्यर्थं श्री महागणपति पूजां च करिष्ये। ओम सुमुखस्य कदम्तश्च कपिलो गजकर्णिकः लम्बोदरशविकटो विघ्नराजो गणाधिपः। ದೇವ್ರೆ, ಅಮ್ಮು ಇನ್ನೂ ಬಂದಿಲ್ಲ. ಇಲ್ಲಿ ಎಲ್ಲ ತಯಾರಿ ಆಗೋಗಿದೆ. ನಂಗೆ ಇಷ್ಟ ಇಲ್ದಿರೋ ಶಾಸ್ತ್ರಗಳೆಲ್ಲ ನಡೆದೋದ್ರೆ, ನಾನು ಗೌತಮ್ ಜೊತೆ ಇದನ್ನೆಲ್ಲ ಮಾಡಿ ಕಂಕಣ ಕಟ್ಟಿಸ್ಕೊಂಡ್ರೆ ವಿಕ್ರಾಂತ್ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಇದೆಲ್ಲ ಬೇಡ ಅಂತ ದಿಕ್ಕೊರ್ಸೋ ಧೈರ್ಯ ಅಂತೂ ನನಗಿಲ್ಲ. ಈಗ ಫೋನ್ ಮಾಡಿ ವಿಷಯ ತಿಳಿಸಿದ್ರು ವಿಕ್ರಾಂತ್ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ನಾನು ಏನು ಮಾಡಲಿ? ನಾನು ಕೊಟ್ಟು ಉಂಗ್ರನೇ ಬಿಸಾಕ್ತೀರಾ? ಎಲ್ರೂ ಯಾಮಾರಿಸಿ ತಾಳಿನೇ ಕಟ್ತೀನಿ. ಆಗೇನು ಮಾಡ್ತಿರೋ ನೋಡೇ ಬಿಡೋಣ. ಆರ್ತಿ ಅವರೇ, ಎಲ್ಲಿದ್ದೀರಿ? ನೀನು ಎದ್ದು ಹೋಗಿದ್ದ ಸ್ಪೀಡ್ ನೋಡಿ ಎಲ್ಲಿ ಕಂಪ್ನಿ ಬಿಟ್ಟೆ ಹೊರಟೋದ್ಯಾ ಅಂದ್ಕೊಂಡೆ. ನಾನು ಅವತ್ತೇ ಹೇಳಿದ್ದೀನಲ್ಲ ಅಣ್ಣ, ನಾವು ಕಳ್ಸೋರು ಹೋಗೋರಲ್ಲ ಅಂತ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಇದನ್ನ ನಾನು ಹ್ಯಾಂಡಲ್ ಮಾಡ್ತೀನಿ. ಅಲ್ಲ, ನೀನೊಬ್ಳೆ? ಅಣ್ಣ, ನಾವು ಒಂಥರ 1 ಮ್ಯಾನ್ ಆರ್ಮಿ ಇದ್ದಂಗೆ. ಕ್ರಿಟಿಕಲ್ ಕಂಡೀಷನಲ್ಲೇ ನಮ್ಮ ತಲೆ ಸಕ್ಕತ್ತಾಗಿ ಕೆಲಸ ಮಾಡೋದು. ನೀನು ಹೋಗೋಣ, ನಾನು ನೋಡ್ಕೋತೀನಿ. ಆಯ್ತಮ್ಮ ತಾಯಿ, ಮುಂದುವರ್ಸು. ವಾವ್, ಸಖತ್ತಾಗಿರೋ ದುಪ್ಪಟ್ಟನೇ ಸಿಕ್ಕಿದೆ. ನಿಮ್ ಬುದ್ಧಿವಂತಿಕೆಗೆ ರಾಷ್ಟ್ರ ಪ್ರಶಸ್ತಿನೇ ಸಿಗ್ಬೇಕಮ್ಮ. ನಾವೇನಾದ್ರೂ ಹೆಲ್ಪ್ ಮಾಡೋದಾ ಮೇಡಮ್? ಹೆಲ್ಪ್ ಮಾಡ್ತೀನಿ ಅಂತ ಕೇಳಿದಕ್ಕೆ ಥ್ಯಾಂಕ್ಸ್, ಬಟ್ ಹೆಲ್ಪ್ ಏನೋ ಬೇಡ.
ಮೇಡಮ್ OT ಕ್ಯಾನ್ಸಲ್ ಮಾಡಿಸಿ ಮನೆಗೆ ಬೇಗ ಹೋಗೋ ಹಾಗೆ ಮಾಡಿದ್ದೆ ನೀವು. ಈಗ ನಾವು ನಿಮ್ಗೆ ಹೆಲ್ಪ್ ಮಾಡಲಿಲ್ಲ ಅಂದರೆ ಆ ದೇವ್ರು ಮೆಚ್ತಾನ? ಆ ದೇವ್ರೆ ಮೆಚ್ಚಿದ್ರು ನಮ್ಮ ಬಾಸ್ ಮೆಚ್ಚಲ್ಲ. ಅವ್ರಿಗೆ ಕೆಲಸನ ನನಗೆ ಹೇಳಿರೋದ್ರಿಂದ ನಾನೇ ಮಾಡ್ತೀನಿ. ಆದರೆ ಮೇಡಮ್ ಮನೇಲಿ ಪೂಜೆ ಇದೆ, ಬೇಗ ಹೋಗಬೇಕು ಅಂತ ಹೇಳಿದ್ರಲ್ವಾ? ಸೊ ನಾವು ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ ಅಲ್ವಾ? ನಿಮ್ಮ ಕನ್ಸರ್ನ್ಗೆ ಇನ್ನೊಂದ್ಸಲ ಥ್ಯಾಂಕ್ಸ್. ನಮ್ಮ ಬಾಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ಚೂರು ಹೆಚ್ಚು ಕಮ್ಮಿ ಆದರೂ ಎಲ್ಲರಿಗೂ ಪನಿಷ್ಮೆಂಟ್ ಕೊಟ್ಬಿಡ್ತಾರೆ. ಅದಕ್ಕೆ ನಿಮ್ಮ ಕೆಲಸನ ನೀವು ಮಾಡ್ಕೊಳ್ಳಿ, ನಾನು ಇದನ್ನು ಮ್ಯಾನೇಜ್ ಮಾಡ್ತೀನಿ. ಸರಿ ಮೇಡಮ್. ಶಂಕರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸೋಭಿಷ್ಟ ಪ್ರಾರ್ಥಯಾಮಿ. ಎಲ್ಲ ಒಳ್ಳೇದಾಗಲಿ ಅಂತ ಕಲಸಕ್ಕೆ ಅಕ್ಷತೆ ಹೂ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶಂಕರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸೋಭಿಷ್ಟ ಪ್ರಾರ್ಥಯಾಮಿ. ಆರತಿ ಅಂತ ಒಳ್ಳೆ ಹುಡುಗಿ ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲಿಂದ ನನಗೂ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಗೊತ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್. ಆರತಿ ಕೈಗೆ ಉಂಗುರ ಹಾಕೋ ಚಾನ್ಸ್ ಕೊಟ್ಟಿದ್ದಕ್ಕೆ ಇನ್ನೊಂದು ಥ್ಯಾಂಕ್ಸ್. ಶಂಕರ ಮಹಾಲಕ್ಷ್ಮಿ ದೇವತಾಭ್ಯೋ ನಮಃ. ಮನಸ್ಸಿನಲ್ಲೇ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಬಿಟ್ಟು ಕಂಕಣ ಕಟ್ಟಪ್ಪ.